ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ನಿರ್ಸೋಶಿಯಲ್ಲಿ ಬಟ್ಟಿಟ್ಟು ತೋರಿಸಿ ಹೇಳಿದರು, ನಮ್ಮವರು ಅಧ್ಯಕ್ಷರಾಗ್ತಾರೆ, ಅದನ್ನು ಸಾಧಿಸಿದರು. ಇದನ್ನು ನೋಡಿದಾಗ ಜಾರಕಿಹೊಳಿ ಬ್ರದರ್ಸ್ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ಪ್ರಬಲ ರಾಜಕೀಯ ಕುಟುಂಬ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂತಂದ್ರೆ ಇಡೀ DCC ಬ್ಯಾಂಕನ್ನು ತಮ್ಮ ರಾಜಕೀಯ ಪ್ರಾಬಲ್ಯದ ಅಡಿಯಲ್ಲಿ ತಗೊಂಡ್ಬಂದಿದ್ದಾರೆ. ಜೊತೆಗೆ ನಮ್ಮದೇ ಮಾತು ಫೈನಲ್ ಅನ್ನೋದನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಇಲ್ಲೇ ಇನ್ನೊಂದು ಮಾತು ನಾವು ಗಮನಿಸ್ಬೇಕಾಗೋದು, ಜೊಲ್ಲೆ ಅವರಿಗೆ ಮಾತು ಕೊಟ್ಟಂಗೆ ಇವತ್ತು ಅಧ್ಯಕ್ಷನ ಮಾಡಿದ್ದಾರೆ. ಜೊಲ್ಲೆಯವರು ಇವತ್ತು 4,000 ಕೋಟಿ ಒಡೆಯರಿರ್ಬೋದು, ಮತ್ತೇನು ಮಾಡ್ತಿರ್ಬೋದು, ಎಲ್ಲ ಆಗ್ತಿರ್ಬೋದು. ಬಟ್ ಅವ್ರಿಗೆ ರಾಜಕೀಯವಾಗಿ ಅಷ್ಟು ಪ್ರಾಬಲ್ಯ ಇರಲಿಲ್ಲ. ಈ ಸಲ ಒಂದು ಮಾತನ್ನು ಬಾಲಚಂದ್ರ ಅವರು ಹೇಳಿದರು, ಇಲ್ಲ ಮನಮೋಹನ್ ಸಿಂಗ್ರಂಗೆ ಅರ್ಥತಜ್ಞರಿದ್ದಾರೆ, ಗಳಿಸ್ತಾರೆ, ದೋಳದು ಮಾಡ್ತಾರೆ ಅನ್ನೋಂಥ ಮಾತಾಡಿದ್ದಾರೆ. ನೋಡೋಣ ಅದು ಯಾವ ರೀತಿ ಮಾಡ್ತಾರೆ ಏನು DCC ಬ್ಯಾಂಕನ್ನು. ಬಟ್ ಇದು ಇರೋದು 30 ತಿಂಗಳಿಗೆ ಅಂತೇಳಿ ಸತೀಶ್ ಅವರು ಹೇಳಿದ್ದಾರೆ. 30 ತಿಂಗಳು ಅಧ್ಯಕ್ಷ ಸ್ಥಾನ BJPಗೆ, 30 ತಿಂಗಳು ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಮತ್ತು BJP 33 ತಿಂಗಳು ಡಿವೈಡ್ ಮಾಡಿದ್ದಾರೆ ಅನ್ನುವಂಥ ಮೆಸೇಜು ಬಂತು. ಈ ಮೊದಲು ಮೆಸೇಜ್ ಇದ್ದಿದ್ದು ಕಾಂಗ್ರೆಸ್ನವ್ರನ್ನ ಅಧ್ಯಕ್ಷ ಮಾಡ್ತಾರೆ ಅನ್ನುವಂಥದ್ದಿತ್ತು. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಜೊಲ್ಲೆ ಅವರಿಗೆ ಮಾತು ಕೊಟ್ಟಿದ್ರು. ಈ ಸಲ ಉಳಿಸ್ಕೋಬೇಕಾಗಿತ್ತು ಅದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂದ್ರೆ ನಾವು ಲಿಂಗಾಯತ್ ವಿರೋಧಿ ಎನಿಸ್ಕೊಳ್ಬಾರ್ದಾಗಿತ್ತು ಒಂದು, ಮತ್ತು ಮಾತು ಕೊಟ್ಟಿದ್ವಿ ನಾವು ಅನ್ನೋದಿತ್ತು. ಮೋಸ್ಟ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಒತ್ತಡದಿಂದ ಈ ಜೊಲ್ಲೆ ಅವರು ಈ ಸಲ 30 ತಿಂಗಳ ತನಕ ಅಧ್ಯಕ್ಷರಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಾವು ಹೇಳ್ಕೊಬೋದೇನೋ. ಯಾಕಂದ್ರೆ ಪಾರ್ಟಿ ಮುಖ್ಯ ಇಲ್ಲ ಯಾವುದಾದ್ರೂ, ಆದರೂ ಕೆಲವೊಮ್ಮೆ ಅನಿವಾರ್ಯವಾಗಿ ತಮ್ಮ ನಾಲಿಗೆನೂ ಹೌದಪ್ಪ ಈಗ ಟೀಕೆಗಳು ಸಾಕಷ್ಟು ಇದ್ದಾವೆ, ಇವ್ರು ನಂಬಿ ಹೋದಂಥವ್ರಿಗೆ ತೊಂದರೆಗೆ ಮಾಡ್ತಾರೆ, ಹಾಗೆ ಹೀಗೆ ಇರುವಣ ರಾಜಕೀಯದಲ್ಲೇ. ಗಾಂಧೀಜಿಗೆ ಟೀಕೆ ಮಾಡುವಂಥ ಈ ದೇಶದಲ್ಲೇ ಪಾಪ ಜಾರಕಿಹೊಳಿ ಸಹೋದರ ಟೀಕೆ ಮಾಡೋದನ್ನು ತಪ್ಪೇನಲ್ಲ. ಮತ್ತು ಅದರಲ್ಲಿ ಕೆಲವು ಸತ್ಯ ನೋಸಲು ಇರುವ ಆ ಮಾತು ಬೇರೆ. ಆದರೆ ಇವತ್ತು ಗೆದ್ದಿದ್ದಾರೆ ಜಾರಕಿಹೊಳಿ ಸಹೋದರರು ತಮ್ಮ ಮನುಷ್ಯರನ್ನು ಅಧ್ಯಕ್ಷ ಮಾಡೋಲ್ಲ. ಅದೇ ಕಾಲಕ್ಕೆ ಕಾಂಪ್ರಮೈಸಾಗಿ ಬಂದಂಥ ಖಾಗೆ ಅವರು, ಇವ್ರು ಖಾಗೆ ಅವರು ಮೂಲತಃ ಸೌದಿಯವ್ರ ಮನುಷ್ಯರು, ಎರಡು ಮಾತಿಲ್ಲ. ಇವತ್ತು ಅವರು ಅದು ಜೋಡಿ ಇದ್ದಾರೆ. ಹೀಗಾಗಿ ಸೌದಿಯವರು ಇಲ್ಲೇ ಒಂದು ರೀತಿಯಿಂದ ಗೆದ್ದಂಗೆ ಆಗ್ಯದ. ಆದರೆ ಪೂರ್ಣ ಪ್ರಮಾಣದ ಗೆಲುವು ಇದಲ್ಲ ಅನ್ನೋದಷ್ಟು ಸತ್ಯದ. ಮತ್ತು ತಮ್ಮ ಶಕ್ತಿನೂ ತೋರಿಸ್ಕೊಂಡಿದ್ದಾರೆ. ನಮ್ಮ ಏರಿಯಾದ್ರೆ ನೀವು ಬರ್ಕೊಳ್ಳೋದಿಲ್ಲಪ್ಪ ಅನ್ನೋಂಥ ಮಾತನ್ನು ಅದೇ ನೆಲೆಯಲ್ಲಿ ಕತ್ತಿ ಅವರು ಸಹಿತ ತಮ್ಮ ನೆಲೆಯಲ್ಲಿ ಗಟ್ಟಿಯಾಗಿದ್ದಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇನ್ನೂ ಒಂದು 2-3 ಹೆಜ್ಜೆ ಹಿಂದಿದ್ದಾರೆ ಅನ್ನುವಂಥ ಮಾತು. ಇನ್ನು ಮುಂಬರುವ ಜನರು ಏನಾಗ್ತದೆ ನೋಡೋಣ, ಅದೇನೂ ಇರಲಿ. ಯಾಕಂದ್ರೆ ಸ್ವತಃ ಅವರು ಎಲ್ಲರೂ ಹೇಳುವಂಗೆ ರಾಜಕೀಯ ನಿಂತ ನೀರಲ್ಲ ಅಂತೇಳಿ ಏನೋ ಬದಲಾವಣೆ ಆಗ್ಬೋದು. ಇನ್ನು ಮುಂದಿನ 30 ತಿಂಗಳ ತನಕ ಇವರಿಬ್ಬರು ಉಳಿತಾರೆ ಅನ್ನೋಂಥ ಮಾತ್ರ. ಅದೇ ಕಾಲ ಬಾಲಚಂದ್ರ ಜಾರಕಿಹೊಳಿ ಹೇಳಿದರೆ, ಇಲ್ಲ ಒಳ್ಳೆ ಆಡಳಿತಗಾರಿದ್ದಾರೆ, ಅರ್ಥಶಾಸ್ತ್ರ ತಜ್ಞರಿದ್ದಾರೆ, ನಿಶ್ಚಿತವಾಗಿ ಬೆಳೆಸ್ತಾರೆ, ಮುಂದಿನ 5 ವರ್ಷ ಇವರೇ ಇರ್ತಾರೆ ಅನ್ನೋಂಥ ಮಾತನ್ನು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಅಷ್ಟು ಸುಲಭನ ಅನ್ನೋದು ಇವತ್ತು ಮಾತಾಡೋಕ್ಕಿಂತಲೂ ಆವತ್ತು ಬಂದಾಗ ನೋಡುವಂಥ ವಿಷಯ. ಅಷ್ಟು ಸುಲಭಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಅಧ್ಯಕ್ಷರಾಗಬೇಕು ಅನ್ನುವಂಥ ಕನಸುನಿಗಳು ಸಾಕಷ್ಟಿದ್ದಾರೆ. ಹೀಗಾಗಿ ಅದು ಆ ಸಂದರ್ಭದಲ್ಲಿ ಚೇಂಜ್ ಆಗ್ಬೋದು ಅನ್ನೋಂಥ ಲೆಕ್ಕ. ಇನ್ನು 30 ತಿಂಗಳ ನಂತರ ಏನೇನಾಗ್ತದೆ ನೋಡೋಣ ಅದನ್ನು. ಬಟ್ ಈಗ ಮಾತ್ರ ಸುಸೂತ್ರವಾಗಿ ಜಾರಕಿಹೊಳಿ ಅವರ ಅಂಡರದಲ್ಲಿ ಬಂದು, ಇನ್ನು ಜಾರಕಿಹೊಳಿ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅದ. ಎಲ್ಲ ಅವ್ರು ಹೇಳಿದಾಗ ಎರಡೂ ಮಾಡಿದ್ರು. ಎರಡು ಲಿಂಗಾಯತ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಲಿಂಗಾಯತರಾದರು. ಅದು ಒಂದು ಅವರು ಹೇಳಿದಂಗೆ ನಟ ತೋರಿಸಿದ್ರು. ಅದು ಎಲ್ಲರಿಗೂ ನಮ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಎಂಥದ್ದಿದ್ರು ಸಹಿತ ತಮ್ಮ ಮನಸ್ಸಿಗೆ ಇಲ್ಲದೆ ಹೋದರೂ ಸಹಿತ ಕೆಲವೊಮ್ಮೆ ಮಾಡ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲಿ ಮಾಡಿಕೊಂಡು ಒಂದು ಕಾಂಗ್ರೆಸ್ಸಿಗೆ, ಇನ್ನೊಂದು ತಮಗೆ ಅಂದರೆ BJP ಇಟ್ಕೊಂಡು ಜೊಲ್ಲೆಯವರು ಕೊಟ್ಟು ಒಂದಿಷ್ಟು ಏನಪ್ಪ ಅಂತ ಬ್ಯಾಲೆನ್ಸ್ ಕೈಗೊಂಡಿದ್ದಾರೆ. ಒಂದಿಷ್ಟು ಈ ಎಲ್ಲ ಡೆವಲಪ್ಮೆಂಟ್ ನಡೋಕ್ಕೆ ಒಂದು ಸ್ವಲ್ಪ ಎಲ್ಲೋ ಏನೋ ಸೌದಿಯವರು ಒಂದಿಷ್ಟು ತಾವು ತಮ್ಮ ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತ ಅನಿಸ್ತದೆ. ಮತ್ತು ಜಾರಕಿಹೊಳಿ ಅವರು ಸಹಿತ ಎಲ್ಲರೂ ಒಮ್ಮೆಗೆ ನಾವು ಎದುರು ಹಾಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇರ್ಬೋದು, ಮತ್ತೇನು ಇರ್ಬೋದು. ರಾಜಕೀಯದ ಕೆಲವೊಂದು ಕೊಡು ತೊಗೊಳ್ಳೋದಿರ್ತದೆ. ಆ ದಿಶೆಯಲ್ಲೇ ಸೌದಿಯವ್ರ ಜೊತೆಗೆ ಆಗಿರ್ಬೋದು. ಬಟ್ ಕತ್ತಿಯವರು ಮಾತ್ರ ಈ ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಬದಿಗೆ ಸರಿದಿದ್ದಾರೆ ಅಂತ ಅನ್ನಿಸ್ತದೆ. ಮತ್ತು ಅವರು ಸ್ವತಃ ಹೇಳ್ಕೊಂಡಿದ್ರು, ಏನಪ್ಪ ಅಂತಂದ್ರೆ ನಾ ಏನಪ್ಪ ಅಧ್ಯಕ್ಷದ ಅಥವಾ ಉಪಾಧ್ಯಕ್ಷದ ಆಕಾಂಕ್ಷೆ ಎಲ್ಲ ಸಾಕಷ್ಟು ಅನುಭವಿಸಿದ್ದೀನಿ ನಾನು ಅನ್ನುವಂಥ ಮಾತನ್ನು ಮಾತಾಡಿದರು. ಮತ್ತು ಅದ್ರ ಜೊತೆಗೆ ಅವ್ರಿಗೂ ಈ ಸಲ ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ಕೊಳ್ಳೋಂಥ ಸಪೋರ್ಟ್ ಸಿಗಲಿಲ್ಲ ಏನೋ. ಸೌದಿ ಅವ್ರದ್ದಿದ್ದರೂ ಸಹ ಸೌದಿ ಮತ್ತು ಅವ್ರ ಜೋಡಿ ಯಶಸ್ವಿ ಆಗಿಲ್ಲ ಅಂತ ಮಾತ್ರ ಒಂದು ಮಾತು ಹೇಳಬೇಕಾಗ್ತದೆ. ಯಾಕಂದ್ರೆ ಈ ರಿಸಲ್ಟ್ ಆ ರೀತಿ ನಮ್ಮ ಮುಂದೆ ಈಗದ.
ಒಟ್ಟಿನಲ್ಲಿ ಏನೋ ಆಗಲಿ ಈಗ ಮುಂಬರುವ ದಿನಗಳಲ್ಲ ಮತ್ತು ಇನ್ನೊಂದಿಷ್ಟು ಟೀಕೆಗಳಿದ್ದು ಇವ್ರ ಮೇಲೆ ಇವ್ರು ಬಂದ ಮೇಲೆ 1,000 ಕೋಟಿ ರೂಪಾಯಿ ಡೆಪಾಸಿಟ್ ಕಡಿಮೆ ಅದು ಮಾಡೋದು ಹಿಂಗೆಲ್ಲ ಇದ್ದು ಅದಕ್ಕೂ ಏನೋ ಸತೀಶ್ ಅವರು ಕೆಲವೊಂದಿಷ್ಟು ಏನೋ ಉತ್ತರ ಕೊಟ್ಟರು. ಅಂದ್ರೆ ಒಟ್ಟಿನಲ್ಲಿ ಈಗ ಒಂದು ಮಾತು ನಾವು ಇಲ್ಲಿ ಗಮನಿಸಬೇಕಾಗಿದ್ದು, ಜಾರಕಿಹೊಳಿ ಇವತ್ತು ಗೆದ್ದಿದ್ದಾರೆ, ಆದರೆ ಮುಂಬರುವ ದಿನಗಳಲ್ಲೇ ಒಳ್ಳೆಯ ಆಡಳಿತ ಕೊಟ್ಟು ರೈತರಿಗೂ ಮತ್ತು ಅಲ್ಲಿ ಇನ್ಕಮ್ ಹೆಚ್ಚು ಮಾಡೋದು, ಅಂದರೆ ಬ್ಯಾಂಕಿನ ಇನ್ನಷ್ಟು ಅಭಿವೃದ್ಧಿ ದುಡ್ಡಿನ ದೃಷ್ಟಿಯಿಂದ ಅಭಿವೃದ್ಧಿ ಮಾಡಿದ್ರಪ್ಪ ಅಂದ್ರೆ ಈ ಅಪವಾದ ಹೋಗ್ಬೋದು ಮುಂದಿನ ದಿನದಲ್ಲೇ. ಇಲ್ಲಪ್ಪ ಅಂದರೆ ಇದು ಅಪವಾದ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬೋದು. ಯಾಕಂದ್ರೆ ಆಡಳಿತಕ್ಕೆ ಬಂದಾಗನೇ ಗೊತ್ತಾಗ್ತದೆ, ಮಾತಾಡೋದು ಭಾಳ ಇರ್ತದೆ, ಆದರೆ ಅದನ್ನು ಎಕ್ಸಿಸ್ಟೆನ್ಸ್ ಮಾಡೋದು ಅಷ್ಟೇ ಕಷ್ಟ ಇರ್ತದೆ. ಯಾಕಂದ್ರೆ ಮೋದಿಯವ್ರು ಬಂದಾಗ ಏನೋ ಒಂದು ವಿಚಾರ ಮಾಡಿದ್ರಣ್ಣ ಅವರು, ನಾನು 2 ಕೋಟಿ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಹಾಗೆ ಏನು ಕೊಟ್ಟು ಆಶ್ವಾಸನೆ, ನಂತರದಲ್ಲಿ ಏನಾಯಿತು ನೋಡ್ತಾ ಬಂದಿದ್ದೀವಿ. ಇವತ್ತು ಯಾವ ಹಂತಕ್ಕೆ ಬಂದಂಥದ್ದು ನಮಗೆ ಮುಂದಿದೆ. ಹಾಗೆ ಈ ಒಂದು 30 ತಿಂಗಳಲ್ಲೇ ನಾವು ಸತೀಶ್ ಅವರು ಹೇಳೋ ಆಧಾರದ ಮೇಲೆ ಈ 30 ತಿಂಗಳಲ್ಲಿ ಈ ನಮ್ಮ ಜೊಲ್ಲೆ ಅವರು ಏನೇನು ಮಾಡಬಹುದು ಅನ್ನೋದನ್ನು ಗಮನಿಸಬೇಕಾಗಿದೆ. ಯಾಕಂದರೆ ರೈತರ ಬ್ಯಾಂಕ್ ಅನ್ನೋದು ಅಷ್ಟು ಸ್ಪಷ್ಟ ಇರಲಿ. ಜೊತೆಗೆ ರೈತರ ಬ್ಯಾಂಕ್ ಇದ್ರ ಹೆಚ್ಚಿಗೆ ಮ್ಯಾಕ್ಸಿಮಮ್ ಲೋನ್ ಕೊಡುವಂಥದ್ದು ಶುಗರ್ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ಫ್ಯಾಕ್ಟ್ರಿ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಅದ್ರ ಮೇಲೆ ಆರೋಪಗಳಿದ್ದಾವ. ಇರಲಿ ಮತ್ತು ಶುಗರ್ ಫ್ಯಾಕ್ಟ್ರಿ ಅದು ಇಂಡಸ್ಟ್ರಿನ ಬೆಳಿಲದು. ಬಟ್ ಅದೇ ಕಾಲಕ್ಕೆ ರೈತರ ಮಾರ್ಕೆಟ್ ಬೆಳೆಸೋದಕ್ಕೆ ಈಗೆಲ್ಲ ಹಲವು ಚರ್ಚೆ ಮಾಡಿದ್ದೀವಿ ಅದನ್ನು, ಮತ್ತು ಇವತ್ತು ಮಾತನ್ನು ಹೇಳ್ತಾ ಇದ್ವಿ. ರೈತರ ಬೇರೆ ಬೆಳೆಗಳ ಬೆಳೆಯೋದಕ್ಕಾಗಿ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ನಮ್ಮ ಜೊಲ್ಲೆಯವ್ರು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಮಾತಾಡ. ಯಾಕಂದರೆ ಜೊಲ್ಲೆಯವರಿಗೆ ಮಾತಾಡಬೇಕಾಗ್ತದೆ. ಆರ್ಥಿಕ ತಜ್ಞರನ್ನು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ, ತಮ್ಮ ಒಂದು ಎಕನಾಮಿಕ್ ಥಿಯರಿ ಮೇಲೆ ಇಲ್ಲಿ ರೈತ ಮೇಲೆ ಹೇಳಬೇಕು, ರೈತ ಮಾರ್ಕೆಟ್ ಆಗಬೇಕು, ಈ ದಿಶೆಯಲ್ಲಿ ಜೊಲ್ಲೆಯವರು ಏನು ಪ್ರಯತ್ನ ಮಾಡಬಹುದಾ ಅನ್ನುವಂಥದ್ದು. ಯಾಕೆಂದರೆ ಸುಲಭದ ಕೆಲಸ ಅಲ್ಲ ಅನ್ನೋದು ಸಹಜ ಅನ್ನಿಸ್ತದೆ, ಬಟ್ ಅಸಾಧ್ಯ ಅಂತ ಅಲ್ಲ, ಮನಸ್ಸು ಮಾಡಿದ್ರೆ ಸಾಧ್ಯ. ಫ್ಯಾಕ್ಟ್ರಿಗಳಿಗೆ ಇವುಗಳಿಗೆ ಕೊಡೋಕ್ಕಿಂತಲೂ ಅಲ್ಲಿ ನಡೀತಾ ಅವ್ರು ಮಾಡ್ತಾ ಇರ್ತಾರೆ. ಈ DCC ಬ್ಯಾಂಕ್ದವ್ರು ಮತ್ತೆಲ್ಲದರೂ ಅವ್ರು ಲೋನ್ ತೊಗೊಳ್ತಾರೆ. ಅದರಲ್ಲಿ 2 ಮಾತಿಲ್ಲ, ನ್ಯಾಷನಲೈಸ್ ಬ್ಯಾಂಕ್ ಇರ್ತಾವೆ ಮತ್ತು ಅವ್ರು ಬ್ಯಾಂಕ್ ಇರ್ತಾವೆ, ಅವ್ರಿಗೆ ಕೊಡ್ತಾರೆ. ಅದು ರೈತರಿಗೆ ಮಾತ್ರ ವಿಶೇಷವಾಗಿ ಯಾವ ನ್ಯಾಷನಲ್ ಬ್ಯಾಂಕು ಇವತ್ತು ಸಾಲ ಕೊಡೋ ಸ್ಥಿತಿ ಒಳಗಿಲ್ಲ. ಅದಕ್ಕಿಂತ ರೈತರನ್ನ ಅವ್ರ ಕಾಲದಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದಕ್ಕೆ ಏನಾದರೂ ಜೊಲ್ಲೆಯವರು ಮತ್ತು ಜಾರಕಿಹೊಳಿ ಸೋದರ ಪ್ರಯತ್ನ ಮಾಡ್ತಾರ ಅಂತ, ಹೊಸ ಒಂದು ರಾಜಕೀಯಕ್ಕೆ ಮನ್ವಂತರ ಹಾಡ್ತಾರೆ, ಹೊಸದನ್ನು ಕೊಡ್ತಾರ ಅಂತ. ಯಾಕಂದರೆ ಸಾಕಷ್ಟು ಅವರು ಆರ್ಥಿಕವಾಗಿ ಭದ್ರದಾರೆ, ಇಬ್ಬರು ಕೌಟುಂಬಿಕವಾಗಿ ಚಿಂತೆ ಏನಿಲ್ಲ. ಅವ್ರಿಗೀಗ ರೈತರಿಗೊಂದು ಮಾರ್ಕೆಟ್ ಮಾಡುವಂಥದ್ದು ಭಾಳ ಮಹತ್ವದ್ದು. ಇದು ಇಲ್ಲಿವರೆಗೆ ನಮ್ಮ ಮನಮೋಹನ್ ಸಿಂಗ್ರಿಂದು ಆಗಲಿಲ್ಲ, ಒಬ್ಬರು ಮಾರ್ಕೆಟ್ ಮಾಡಿದರು ರಾಷ್ಟ್ರ ಮಟ್ಟದಲ್ಲೇ. ನಮ್ಮ ಮೋದಿಯವರಿಗಂತೂ ಇನ್ನೂ ಅಸಾಧ್ಯ ಹೋಗಿಬಿಡ್ತು. ಮತ್ತು ಇಲ್ಲಿವರೆಗೆ ಬಂದಂಥ ಅನೇಕ ರಾಜಕಾರಣಿಗಳು ಇದು ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಮಾರ್ಕೆಟನ್ನು ರೈತರಿಗೆ ಕೊಡುವಂಥ ದೊಡ್ಡ ಸುಲಭದ ಕೆಲಸ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಯಾಕಂದರೆ ಪಾರ್ಟಿ ಫಂಡು ಪಾರ್ಟಿ ಉಳಿಬೇಕಾದ ದುಡ್ಡು ಎಳೆದು ಬರಬೇಕಾಗ್ತದೆ. ಅದಕ್ಕೆ ಕೆಲವೊಂದಿಷ್ಟು ಕಾರ್ಪೊರೇಟ್ಗಳಿಗೆ, ಕೆಲವೊಂದಿಷ್ಟು ಬಂಡವಾಳಶಾಹಿಗಳಿಗೆ ಏನಪ್ಪ ಅಂತ ಅನುಕೂಲಗಳು ಮಾಡಿಕೊಡುವಂಥದ್ದು ಇರ್ತದಿಲ್ಲ. ಹೀಗಾಗಿ ಇಲ್ಲಿ ಒಂದೇ ಏನು ಮಾಡೋಕೆ ಕೇಳೋದು, ಯಾಕೆ DCC ಬ್ಯಾಂಕ್ ಕೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಈ ಮಾತು ಹೊರ ಹೇಳ್ತಾ ಇದ್ದೀವಿ ಅಂದ್ರೆ, DCC ಬ್ಯಾಂಕ್ ರೈತರ ಬ್ಯಾಂಕ್, ರೈತರ ದುಡ್ಡು ಅದಲ್ಲ. ಇವತ್ತು 6,500 ಕೋಟಿ ಇದ್ರು, 7,000 ಕೋಟಿ ಇದ್ರು, ಎಷ್ಟು ಅದ ಅದ್ರ ಮ್ಯಾಕ್ಸಿಮಮ್ ಅವ್ರು ಕಾಲ ನಿಲ್ಲುವಂಥದ್ದು. ನೀವು ಸಾಲ ಕೊಡ್ತೀರಿ, ಅದ್ರ ಬಡ್ಡಿ ಶೂನ್ಯನೂ ಕೆಲವೇ ಮಿನಿಮಮ್ ಬಡ್ಡಿನೂ ಇಟ್ಟಿರ್ತೀರಿ. ಅದು ಅವರು ಬರೀ ಇವತ್ತೇನಾಗ್ತದೆ ರೈತನ ಪರಿಸ್ಥಿತಿ, ಅವ್ರು ಬಡ್ಡಿ ತುಂಬೋದು ಮತ್ತು ವರ್ಷ ಮತ್ತು ರಿನ್ಯೂವಲ್ ಮಾಡಿ ಸಾಲನ ತೊಗೊಳ್ಳೋದು ಒಂದು ಪರಿಸ್ಥಿತಿ ಆಗ್ಯದ. ಈ ದಿಶೆಯಲ್ಲಿ ಏನಾದರೂ ಹೊಸ ಯೋಜನೆ ಮಾಡಲಿಕ್ಕೆ ಸಾಧ್ಯ ನಮ್ಮ ಅರ್ಥತಜ್ಞ ಜೊಲ್ಲೆಯವರು ಅನ್ನುವಂಥದ್ದು ಒಂದು ಇವತ್ತು ನಾವು ಕೇಳ್ತಿರುವಂಥ ನಮ್ಮ ಸೀತಾರಾಮರು ಕೇಳ್ತಿರುವಂಥ ಒಂದು ಪ್ರಶ್ನೆ. ಇದಕ್ಕೆ ಅವ್ರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ, ಏನು ಮಾಡ್ತಾರೆ, ಮುಂಬರುವ ದಿನದಲ್ಲಿ ನೋಡೋಣ ಅದನ್ನು. ಬಟ್ ಏನೋ ಆಗಲಿ ಜೊಲ್ಲೆಯವರಿಗೆ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಮ್ಮ ಖಾಗೆ ಅವ್ರಿಗೂ ಕೂಡ, ರಾಜು ಖಾಗೆ ಅವರಿಗೆ, ಅದರೊಂದಿಗೆ ಇವತ್ತು ಜಾರಕಿಹೊಳಿ ಸಹೋದರರು ಗೆದ್ದಿದ್ದಾರೆ. ಅವ್ರು ತಮ್ಮ ವ್ಯಕ್ತಿಗತ ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ರಾಜಿ ಆಗೋ ಜೊತೆಗೆ ಒಂದಿಷ್ಟು ಹೊಂದಾಣಿಕೆಗಳು ಮಾಡ್ಕೊಂಡಿದ್ದಾರೆ. ಆದರೆ ಇದೆಲ್ಲನೂ ಇನ್ನು ಯಶಸ್ವಿಯಾಗಿ ಆರ್ಥಿಕವಾಗಿ ಭದ್ರ ಮತ್ತು ರೈತರು ಆರ್ಥಿಕವಾಗಿ ಭದ್ರ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಏನಪ್ಪ ಹೆಸರ ನಾಡಿನ ತುಂಬ ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗ ಅವ್ರು ಮುಂದಿರುವಂಥದ್ದು ಏನಪ್ಪ ಅಂತಂದ್ರೆ, ಜಾರಕಿಹೊಳಿ ಕುಟುಂಬದ ಮುಂದಿರುವಂಥದ್ದು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗೋದು 2028ರಲ್ಲಿ. ಅದನ್ನು ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಇಲ್ಲ. ಎದುರಾಳಿ ಮಾತ್ರ DKC ಇದ್ದಾರೆ. ಈಗಾಗಲೇ ಎದುರಾಳಿಗಳು ತಮ್ಮ ಶಕ್ತಿನ ತೋರಿಸ್ತಾ ಇದ್ದಾರೆ. ಜೊತೆಗೆ ಅವರು ಸುಲಭವಾಗಿ ಸಿದ್ದರಾಮಯ್ಯರ ಜೊತೆಗೆ ಹೆಸರು ಕೆಡಿಸ್ಕೊಳ್ಳಾರ್ದ 2022ರಲ್ಲಿ ತಾನೇ ಸೇಮ್ ಆಗುವಂಥ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೆ ಪ್ರತಿತಂತ್ರ ಇವ್ರು ಹೊಡಬೇಕಾಗಿತ್ತಂದ್ರೆ ಈಗಾಗಲೇ OBC ಸಲುವಾಗಿ ಅಥವಾ ಹಿಂದುಳಿದ ಮತ್ತು SC ಇನ್ನುಳಿದವ್ರ ಸಂಘಟನೆ ಮಾಡೋಲ್ಲಿನೂ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಸತೀಶ್ ಅವರು. 5 ನೆಲೆಗಟ್ಟಿನಲ್ಲೇ ಇನ್ನಷ್ಟು ರೈತರ ವಿಶ್ವಾಸ ತೆಗೆದುಕೊಳ್ಬೇಕಾಗಿದ್ದರೆ ರೈತರು ಅವ್ರ ಕಾಲಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ನೇರವಾಗಿ ಸತೀಶ್ ಅವ್ರಿಗೆ ಕೇಳುವಂಥ ಒಂದು ಸಣ್ಣ ಪ್ರಶ್ನೆ. ಅದಕ್ಕೆ ಅವರಿನ ಉತ್ತರ ಕೊಡ್ತಾರಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟು. ಜೊಲ್ಲೆಯವರಿಗೆ ಮತ್ತು ಖಾಗೆ ಅವರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಒಳ್ಳೆಯ ಕೆಲಸಗಳಾಗಲಿ, ರೈತನು ಉಳಿಲಿ, ಬ್ಯಾಂಕು ಬೆಳೀಲಿ ಅಂತ ಹೇಳ್ತಾ
ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಓದಿ ನಿಲ್ಲಿಸ್ಬಿಟ್ರೆ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.